ನಮಸ್ತೆ, ನಾನು ನಿಮ್ಮ ಸೌಮಿಶ್ರೀ. ಏನಪ್ಪ ಇವ್ರ ಕೈಲಿ ದುಡ್ಡು ಕೊಡ್ತಾರೆ ಅಂತ ಅಂದ್ಕೊಂಡ್ರ? ಈ ಮಕ್ಕಳಿಗೆ ಆಪ್ರೇಷನ್ ಮಾಡೋಕ್ಕೆ ಡಾಕ್ಟ್ರು ಮುಂದೊಂದು ತಿಂಗಳು ಡೇಟ್ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿಂದ ಅವ್ರಿಗೋಸ್ಕರ ಒಂದಷ್ಟು ದುಡ್ಡು ನಾನು ಸಂಪಾದನೆ ಮಾಡೋದ್ರಲ್ಲಿ ಅವ್ರಿಗೆ ಅಂತ ಎತ್ತಿಡೋಣ ಅಂಥೇಳಿ. ನಮಸ್ತೆ, ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ ಇವತ್ತು ಮಲ್ ಕಾಟನ್ ಸ್ಯಾರೀಸ್ ಬಂತು. ಮೊನ್ನೆ ನಾನು ಒಂದು 20 ಪೀಸ್ ಅಷ್ಟೇ ನಾನು ಹಾಕಿದ್ದಿತ್ತು, ಆದರೆ ಇಷ್ಟು ಆರ್ಡ್ರ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಿಕ್ಕಾಬಿಟ್ಟೆ ಈ ಸ್ಯಾರಿ ಬುಕ್ಕಿಂಗ್ ಬಂತು. ಹಾಗಾಗಿ ಈಗ ಮತ್ತೆ ನಾನು ರೀಸ್ಟಾಕ್ ಮಾಡಿಸ್ದೆ. ಇದರಲ್ಲಿ ನಾನು ಕಲರ್ಸು ಕೂಡ ತರಿಸಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಕಲರ್ ಇದೆ ಅನ್ನೋದು ಕೂಡ ನಾನು ತೋರಿಸಿರ್ತೀನಿ. ನಿಮ್ಗೆ ಇದರಲ್ಲಿ ಯಾವ್ದು ಬೇಕು ಬೇಗ ಬೇಗ ನೀವು ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ. ನಾನು ನೆನ್ನೆ ತರಿಸಿದಂಥ ಸ್ಯಾರಿ ಕಂಪ್ಲೀಟ್ ಸೋಲ್ಡ್ ಔಟ್ ಆಯಿತು. ಹಾಗಾಗಿ ಈಗ ಮತ್ತೆ ನಾನು ಈ ಸ್ಯಾರಿಗಳನ್ನ ರೀಸ್ಟಾಕ್ ಮಾಡಿಸಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ ಕಲರ್ ಸೆಲೆಕ್ಟ್ ಆಗುತ್ತೆ ಆ ಕಲರ್ನ ನೀವು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಟಾಕು ತುಂಬ ಕಮ್ಮಿನೇ ಇರೋದು, ಜಾಸ್ತಿ ತಂದಿಲ್ಲ. ಇದು ಲಾಸ್ಟ್ ಸ್ಟಾಕ್ ಅಷ್ಟೇ ಇರೋದು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ ಮಾಡ್ತೀರಾ? ನಮ್ಮನೇಲಿರುವಂಥ ಮುದ್ದಾದ ಪ್ರಾಣಿಗಳು ಅವರ ಅಯ್ಯನ್ ಮತ್ತು ಖುಷಿಗೆ ಆಪ್ರೇಷನ್ ಮಾಡಿಸ್ಬೇಕು. ಇವತ್ತು ಅವ್ರನ್ನ ಕರ್ಕೊಂಡೋಗಿದೆ. ಡಾಕ್ಟ್ರು ಡೇಟು ಕೂಡ ಕೊಟ್ಟಿದ್ದಾರೆ. ನಿಯತ್ತೇ ಇಲ್ಲದೆ ಇರೋವಂಥವ್ರಿಗೆ ನಾವೆಷ್ಟೇ ಮಾಡಿದ್ರೂ ಒಳ್ಳೆಯಲ್ಲಿ ಯಾವಾಗಲೂ ಹುಣ್ಸಿನ ತೆಗೆದಂಗೆ ಅಂತ ಹೇಳ್ತಾಯಿರ್ತೀನಿ. ಹಾಗೆ ನಿಯತ್ತಿಲ್ಲದೆ ಇರೋರಿಗೆಲ್ಲ ನಾವೆಷ್ಟೇ ಒಳ್ಳೇದು ಮಾಡಿದ್ರೂ ಕೊನೆಗೆ ಕೇಳೋ ಪ್ರಶ್ನೆ ಒಂದೇ, ನೀನೇನು ಮಾಡಿದ್ಯಾ ಅಂತ. ನನಗೆ ಮೂಕ್ ಪ್ರಾಣಿಗಳು ಅಂದರೆ ತುಂಬ 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 ಇಷ್ಟ. ಅದು ನಮ್ಮ ರಾಗು ನಮ್ಮ ಮನೆಗೆ ಬಂದಮೇಲಂತೂ ನನಗೆ ಅವನು ಅಂದರೆ ತುಂಬ ಪ್ರಾಣ. ಅದ್ರ ಜೊತೆ ಇವತ್ತು ರಾಗು ಮಕ್ಕಳು ಅವರು ಕೂಡ ಏನೋ ನಮ್ಮ ಮನೆಗೆ ಬಂದರು ಅನ್ನೋದ್ ಋಣ ಎಲ್ಲಿರುತ್ತೆ ಅಲ್ಲಿ ಬರೋಕ್ಕೆ ಸಾಧ್ಯ. ಹಾಗೆ ಈ ಮಕ್ಳಿಗೂ ನಮ್ಮ ಮನೆಯಲ್ಲಿ ಅನ್ನೋದ್ ಋಣ ಅಂತ ಇರುತ್ತೆ ಅನಿಸುತ್ತೆ. ಇವರೆಲ್ಲ ಒಂದು ಕಾಳಭೈರವ ಅಂದರೆ ಆ ಒಂದು ರೂಪ, ಆ ರೂಪ ನಮ್ಮ ಮನೆಗೆ ಬಂದಿದೆ ಅಂದರೆ ನಾವು ಒಂಥರ ಅದೃಷ್ಟವಂತರು. ಎಲ್ಲರ ಕೈಲೂ ಸಾಕೋಕ್ಕಾಗಲ್ಲ, ಎಲ್ಲರ ಮನೇಲೂ ಅವಕ್ಕೆ ಅದೃಷ್ಟ ಇರಲ್ಲ. ಅದೃಷ್ಟ ಇರೋರ ಮನೆಗೆ ಮಾತ್ರ ಹೋಗೋಕ್ಕೆ ಸಾಧ್ಯ. ಇವತ್ತು ಒಬ್ಬರು ನನಗೆ ಮೆಸೇಜ್ ಹಾಕಿದ್ರು. ಆ ಮೆಸೇಜಲ್ಲಿ ಏನು ಹೇಳಿದ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಮನೆ ಮಕ್ಳಿಗೆ ಏನಾದ್ರು ತೊಂದರೆ ಆಯಿತು ಅಂದರೆ ನಾವು ಎಷ್ಟು ರಿಯಾಕ್ಟ್ ಮಾಡ್ತೀವಿ. ನಮ್ಮ ಮನೆ ಮಕ್ಳಿಗೆ ಏನಾಯಿತು ಏನು ಅಂತೇಳಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಎಷ್ಟೆಲ್ಲ ಕೇರ್ ಮಾಡ್ತೀವಿ. ಅದೇ ಥರ ನಾವು ಸಾಕೋ ಪ್ರಾಣಿನೂ ನಮ್ಮ ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರೂ ಅವು ನಮ್ಮ ಹೊಟ್ಟೆಲಿ ಹುಟ್ಟಿದಂಥ ಮಕ್ಳಿಗಿಂತ ಜಾಸ್ತಿ ಅಂತೇಳಿ ಅವ್ರನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ನೋಯಿಸಬಾರ್ದು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು. ನಾವೆಷ್ಟು ಮುದ್ದಾಗಿ ಎಷ್ಟು ನಗ್ನಗ್ತಾ ನಾವು ಅವ್ರ ಹತ್ರ ಮಾತಾಡ್ತೀವೋ ಅವರು ಕೂಡ ಅಷ್ಟೇ ನಗ್ನಗ್ತಾ ಅಷ್ಟೇ ಚೆನ್ನಾಗೂ ಇರ್ತಾರೆ. ಜೊತೆಗೆ ಮೂಕ್ ಪ್ರಾಣಿ, ನಾವು ಸಾಕಿರುವಂಥ ಪ್ರಾಣಿ ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇರುತ್ತೆ. ನಮ್ಮ ಮನೇಲಿ ನಾವು ಸಾಕಿರುವಂಥ ಪ್ರಾಣಿ ನಮ್ಮ ಓನರ್ ಚೆನ್ನಾಗಿರಲಿ, ಅವ್ರನ್ನ ಚೆನ್ನಾಗಿಟ್ಟಿರಲಿ,